ನೀವೇನಾದ್ರೂ ಪ್ರವಾಸ ಹೋಗೋದಾದ್ರೆ ಮಧ್ಯಪ್ರದೇಶಕ್ಕೆ ಹೋಗೋಕೆ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ 6 ದಿನ ಕಡಿಮೆ ಬಜೆಟ್ನಲ್ಲಿ ಗ್ವಾಲಿಯರ್ ಶೃಂಗಾರ ಶಿಲ್ಪಕಲೆಯ ಖಜುರಾಹೋ ನೋಡಬಹುದು. ಅಂತಹ ಸುವರ್ಣ ಅವಕಾಶವನ್ನ ಇಂಡಿಯನ್ ರೈಲ್ವೆ ಒದಗಿಸಿದೆ. ಟೂರ್ನ ಪ್ಯಾಕೇಜ್ ದರವೆಷ್ಟು, ಎಲ್ಲೆಲ್ಲಿ ಓಡಾಡಬಹುದು, ಡೀಟೇಲ್ಸ್ ಇಲ್ಲಿದೆ. ಮಧ್ಯಪ್ರದೇಶವು ವಿವಿಧ ಅತ್ಯುತ್ತಮ ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ. ಐತಿಹಾಸಿಕ, ಆಧ್ಯಾತ್ಮಿಕ, ನೈಸರ್ಗಿಕ ಸೌಂದರ್ಯ ಮತ್ತು ವನ್ಯಜೀವಿ ಅಭಯಾರಣ್ಯಗಳು ಇಲ್ಲಿವೆ. ಇವೆಲ್ಲವುಗಳನ್ನು ಒಮ್ಮೆ ವೀಕ್ಷಿಸುವುದು ಕೂಡ ಸ್ವಲ್ಪ ಕಷ್ಟವಾಗುತ್ತದೆ. ಇದರಿಂದ ಮಧ್ಯಪ್ರದೇಶದ ಪ್ರಮುಖ 3 ನಗರಗಳನ್ನು ವೀಕ್ಷಿಸಲು ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ಸೂಪರ್ ಪ್ಯಾಕೇಜ್ ಅನ್ನು ನಿಮಗಾಗಿ ತಂದಿದೆ. IRCTC ಹೆರಿಟೇಜ್ ಆಫ್ ಮಧ್ಯಪ್ರದೇಶ್ ಎಂಬ ಹೆಸರಿನಲ್ಲಿ ಪ್ರವಾಸದ ಪ್ಯಾಕೇಜ್ ಘೋಷಣೆ ಮಾಡಿದೆ. ಈ ಟೂರ್ ಪ್ಯಾಕೇಜ್ನಲ್ಲಿ 5 ರಾತ್ರಿ ಹಾಗೂ 6 ಹಗಲು ಒಳಗೊಂಡಿದೆ. ಈ ಪ್ರವಾಸದಲ್ಲಿ ಗ್ವಾಲಿಯರ್, ಖಜುರಾಹೋ ಹಾಗೂ ಓರ್ಚಾಗೆ ವೀಕ್ಷಿಸಬಹುದು. ರೈಲು ಪ್ರಯಾಣದ ಮೂಲಕ ಹೈದರಾಬಾದ್ನಿಂದ ಈ ಪ್ರವಾಸ ಪ್ರಾರಂಭವಾಗುತ್ತದೆ. ಈ ಪ್ರವಾಸವು ತಿಳಿಸಿರುವ ದಿನಾಂಕಗಳಲ್ಲಿ ಪ್ರತಿ ಶುಕ್ರವಾರ ಲಭ್ಯವಿದೆ. ಮೊದಲಿನ ದಿನ ಕಾಚಿಗೂಡು ರೈಲು ನಿಲ್ದಾಣದಿಂದ ಹೊರಡಲಿದೆ. 2ನೇ ದಿನ ಗ್ವಾಲಿಯರ್ ತಲುಪಲಾಗುವುದು. ಮೊರಾನಾ ಪ್ರದೇಶಕ್ಕೆ ಮೊದಲ ಭೇಟಿ ನೀಡಲಾಗುವುದು. ಅಲ್ಲಿ ಚೌಸತ್ ಯೋಗಿನಿ ದೇವಸ್ಥಾನಕ್ಕೆ ಭೇಟಿ ನೀಡಲಾಗುತ್ತದೆ. 3ನೇ ದಿನ ಬೆಳಗ್ಗೆ ಗ್ವಾಲಿಯರ್ ಕೋಟೆಗೆ ಭೇಟಿ ನೀಡಲಾಗುವುದು. ಜೈ ವಿಲಾಸ್ ಅರಮನೆ ನೋಡಿದ ನಂತರ ಓರ್ಚಾಗೆ ಹೊರಡಲಾಗುವುದು. 4ನೇ ದಿನ ಖಜುರಾಹೋಗೆ ಪ್ರಯಾಣಿಸಲಾಗುವುದು. ಅಲ್ಲಿ ಸ್ಥಳೀಯ ದೇವಸ್ಥಾನಗಳಿಗೆ ಭೇಟಿ ನೀಡಲಾಗುವುದು. ಸಂಜೆ ದೀಪಾಲಂಕಾರ ಮತ್ತು ಧ್ವನಿ ಪ್ರದರ್ಶನ ನಡೆಯಲಿದೆ. 5ನೇ ದಿನ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ ಭೇಟಿ ನೀಡಲಾಗುವುದು. ಚೆಕ್ಔಟ್ ಮಾಡಿ ಮತ್ತು ಸತ್ನಾಗೆ ಹೋಗಲಾಗುವುದು. ಅಲ್ಲಿನ ರೈಲು ನಿಲ್ದಾಣದಿಂದ 11:25ಕ್ಕೆ ಹೈದರಾಬಾದ್ಗೆ ಪ್ರಯಾಣ ಆರಂಭವಾಗಲಿದೆ. ಇಡೀ ರಾತ್ರಿ ಪ್ರಯಾಣ ನಡೆಯುತ್ತದೆ. 6ನೇ ದಿನ ಪ್ರವಾಸವು ಸಿಕಂದರಾಬಾದ್ ರೈಲು ನಿಲ್ದಾಣದಲ್ಲಿ ಕೊನೆಗೊಳ್ಳುತ್ತದೆ. ವ್ಯಕ್ತಿಯೊಬ್ಬರಿಗೆ ಕಂಫರ್ಟಬಲ್ ಸೀಟು ಹಂಚಿಕೆ 22,260 ರೂಪಾಯಿಯಾದರೆ ಟೆಂಪಲ್ ಹಂಚಿಕೆ 17,090 ರೂಪಾಯಿ ಪ್ರವಾಸದ ಟಿಕೆಟ್ ದರವಾಗಿದೆ. ಇನ್ನು ವಿತೌಟ್ ಬೆಡ್ 11,750 ರೂಪಾಯಿ ಪಾವತಿಸಬೇಕಾಗುತ್ತದೆ. ಹಾಸಿಗೆ ಸಹಿತ 5 ರಿಂದ 11 ವರ್ಷದ ಮಕ್ಕಳಿಗೆ 12,880 ರೂಪಾಯಿ ಪಾವತಿಸಬೇಕಾಗುತ್ತದೆ. ಈ ಪ್ಯಾಕೇಜ್ ಡಿಸೆಂಬರ್ 13 ಮತ್ತು ಡಿಸೆಂಬರ್ 27ರಂದು ಲಭ್ಯವಿದೆ. ಪ್ರಯಾಣ ವಿಮೆ ಒದಗಿಸಲಾಗುತ್ತದೆ. ಮಧ್ಯಪ್ರದೇಶದ ಛತ್ತಪುರ ನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯಗಳ ಸಮೂಹವನ್ನು ಖಜುರಾಹೋ ದೇವಾಲಯಗಳು ಎಂದು ಕರೆಯಲಾಗುತ್ತದೆ. ಈ ತಾಣವನ್ನು ಕೆಲವರು ಮಾನವ ಕಲ್ಪನೆ, ಇತಿಹಾಸ, ವಾಸ್ತುಶಿಲ್ಪಿ, ಪರಂಪರೆ, ಪ್ರೀತಿ ಮತ್ತು ಉತ್ಸಾಹದ ಸಾಕಾರವೆಂದು ಪರಿಗಣಿಸಿದ್ದಾರೆ. ಖಜುರಾಹೋ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮಾತ್ರವಲ್ಲ, ಭಾರತದ ಅದ್ಭುತಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ. ಐತಿಹಾಸಿಕ ಪುರಾಣಗಳು, ಕಥೆಗಳು, ಕಲಾತ್ಮಕ ಸೃಜನಶೀಲತೆ ಮತ್ತು ವಾಸ್ತುಶಿಲ್ಪದ ಅತ್ಯದ್ಭುತಗಳಿಂದ ಸಮೃದ್ಧವಾಗಿರುವ ಈ ದೇವಾಲಯಗಳು ಪ್ರಾಚೀನ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರತಿನಿಧಿಗಳಾಗಿವೆ. ಖಜುರಾಹೋ ಶಿಲ್ಪಗಳಲ್ಲಿ ಮಾನವನ ಎಲ್ಲಾ ರೀತಿಯ ಭಾವನೆಗಳನ್ನು ಚಿತ್ರಿಸಲಾಗಿದೆ. ಈ ದೇವಾಲಯಗಳು ಮಹಿಳೆಯರನ್ನು ತನ್ನ ವೈವಿಧ್ಯಮಯ ರೂಪಗಳಲ್ಲಿ ತೋರಿಸುತ್ತದೆ. ಆಕಳಿಕೆ, ಗೀಚುವುದು, ಅಡ್ಡಪಡಿಸುವುದು, ಪಾದಗಳಿಂದ ಮುಳ್ಳನ್ನು ತೆಗೆಯುವುದು, ಶಿಶುಗಳು ಮತ್ತು ಗಿಳಿಯಂತಹ ಸಾಕು ಪ್ರಾಣಿಗಳೊಂದಿಗೆ ಆಟವಾಡುವುದು, ಮೇಕಪ್ ಮಾಡಲು ಕನ್ನಡಿಯನ್ನು ನೋಡುವುದು ಇತ್ಯಾದಿಗಳನ್ನು ಚಿತ್ರಿಸಲಾಗಿದೆ. ಈ ದಿನಗಳಲ್ಲಿ ಮಹಿಳೆಯರ ಶಿಕ್ಷಣ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನ ಚಿತ್ರಿಸುವ ಮಹಿಳೆಯರು ಕೊಳಲು ಮತ್ತು ವೀಣೆಯನ್ನು ನುಡಿಸುವ ಮತ್ತು ಪತ್ರಗಳನ್ನು ಬರೆಯುವ 2 ವಿಶೇಷ ಶಿಲ್ಪಗಳಿವೆ. ಕಾಮ ಪ್ರಚೋದಕ ಶಿಲ್ಪಗಳು ಮತ್ತು ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಒಡಿಶಾದ ಕೊನಾರ್ಕೋ ಸೂರ್ಯ ದೇವಾಲಯದಲ್ಲಿ ಇದೇ ರೀತಿಯ ಶಿಲ್ಪಿಗಳಿವೆ. ಕುತೂಹಲಕಾರಿಯಾಗಿ ಈ ಶಿಲ್ಪಗಳು ಅವುಗಳ ಅಸ್ತಿತ್ವಕ್ಕೆ ಅನೇಕ ಸಿದ್ಧಾಂತಗಳನ್ನು ಹೊಂದಿವೆ ಮತ್ತು ಅವು ಹಿಂದೂ ಪ್ರತಿಮಾಶಾಸ್ತ್ರಗಳನ್ನು ಆಧರಿಸಿವೆ ಹಾಗೂ ಹಿಂದೂ ಧರ್ಮದ 4 ಸಿದ್ಧಾಂತಗಳಾದ ಕರ್ಮ, ಧರ್ಮ, ಕಾಮ ಮತ್ತು ಮೋಕ್ಷಗಳನ್ನು ಸುತ್ತುವರೆದಿರುವ ಪ್ರಮುಖ ನಂಬಿಕೆ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.